ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಮಂಗಳವಾರ, ಟೈಮ್ ಆಗಿದೆ 2:26. ಓಕೆ, ಈಗ ನಾನು ಜಸ್ಟ್ ಇವತ್ತು ಸ್ವಲ್ಪ ಬೇಗ ಇದ್ದೆ. ಆ್ಯಕ್ಚುಲಿ ಮೊನ್ನೆ ಮಲ್ಕೊಂಡೆ ಅಲ್ವಾ, ಒಂದು 4 ಗಂಟೆ ಮಲ್ಕೊಂಡೆ ಬೆಳಿಗ್ಗೆ ಶಿಫ್ಟ್ ಆದ ನಂತರ. ಮತ್ತೆ 12 ಗಂಟೆ ಎದ್ದೆ, ಫ್ರೆಶ್ ಎಲ್ಲ ಆಗಿ ಆ, ಸ್ವಲ್ಪ ಚಾರ್ಟ್ಸ್ ಕೂಡ ಮೊಬೈಲಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, ಒಂದು ದೊಡ್ಡ ಸ್ವಿಂಗ್ ಕೂಡ ಬಂದಿದೆ ನಿನ್ನೆ 4:15 ನಂತರ. ಓಕೆ, ಇದು ಲೆವೆಲನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ. ಇದು ಇಸೋನ್ನ ನೋಡಿರ್ಬೋದು ನೀವು, ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಲಾಸ್ ಕೂಡ ಆಗಿತ್ತು, ಲಿಕ್ವಿಡಿಟಿ ಸ್ವೀಪ್ ಆಗಿತ್ತು, ಲಾಸ್ ಆಯಿತು. ಅಲ್ಲಿಂದ ಓವರ್ ಟ್ರೇಡ್ ಕೂಡ ಮಾಡಿದ್ದೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸಿಂದ. ಈ ಝೋನಲ್ಲಿ ಲೆವೆಲ್ ಇನ್ಕರೆಕ್ಟ್ ಮಾರ್ಕ್ ಮಾಡಿದ್ದಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇನೆ ನಾನು. ಓಕೆ, ಚಾನಲ್ಲಿಗೆ ಹೋಗಿ ನೀವು ನೋಡ್ಬೋದು. ಡೈಲಿ ಬೇಸಿಸಲ್ಲಿ ನಾನು ನನ್ನ ಅನಾಲಿಸಿಸ್ ಮತ್ತು ನಾನು ಎಂಥ ಮಿಸ್ಟೇಕ್ಸ್ ಮಾಡಿದೆ ಅಂತ ಶೇರ್ ಮಾಡ್ತಿರ್ತೇನೆ. ಓಕೆ, ಸೊ ದ್ಯಾಟ್ ನೀವು ಕೂಡ ಕಲಿಬೋದು. ನೀವು ಇನ್ ಕೇಸ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಅದು ನೀವು ಕಲಿಬೋದು ಇದರಿಂದ. ಓಕೆ, ಇದು ನಿನ್ನೆ ಲಾಸ್ ಆಗಿತ್ತು, ಮತ್ತು ಇಲ್ಲಿಂದ ಒಂದು ದೊಡ್ಡ ಸ್ವಿಂಗ್ ಕೂಡ ಬಂತು. ಕತೆ ಇಷ್ಟೇ, ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ನಿಮಿಷ, ಒಂದು ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ, ಒಂದು ಸ್ವಿಂಗ್ ಡೌನ್ ಕೂಡ ಬಂದಿತ್ತು, ಕಂಪ್ಲೀಟ್ ಆಗಿ ಡೌನ್ ಸೈಡಲ್ಲಿ ಇತ್ತು. ಮತ್ತೆ ಈ ಲೆವೆಲ್ ನಾವು ಮಾರ್ಕ್ ಮಾಡಿದೆ ಅಲ್ವಾ, ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಆಗಿತ್ತು. ಅದು ಕೂಡ ಲಿಕ್ವಿಡಿಟಿ ಸ್ವೀಪ್ ಕೂಡ ಆಯ್ತು ಇಲ್ಲಿ ಮಲ್ಟಿಪಲ್ ಟೈಮ್ಸ್. ಓಕೆ, ಇದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ದೊಡ್ಡ ಮಟ್ಟದ ಒಂದು ಈ ಲೆವೆಲ್ ನಾನು ಮಾರ್ಕ್ ಮಾಡಿದಲ್ಲ ನಿನ್ನೆ, ಇಲ್ಲೊಂದು ಲಿಕ್ವಿಡಿಟಿ ಸ್ವೀಪ್ ಆಯಿತು. ಯಾಕೆ ಸ್ವೀಪ್ ಆಯ್ತು ಅಂದರೆ, ಒಂದು 4 hour ಟೈಮ್ ಫ್ರೇಮಲ್ಲಿ ಕೂಡ ಒಂದು ಇಂಪಾರ್ಟೆಂಟ್ ಝೋನ್ ಇತ್ತು. ಓಕೆ, ಇದು ನೋಡ್ಬೋದು. ಯಾಕೆ 4 hour ಅಲ್ಲಿ ಇದು ನೋಡ್ಬೋದು ನೀವು. ಓಕೆ, ಹೀಗೆ ಒಂದು ಸ್ವಿಂಗ್ ಕೂಡ ಇತ್ತು. ಓಕೆ, 2 times ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟಚ್ ಆಗಿದೆ, ಟಚ್ ಪಾಯಿಂಟ್ಸ್ ಇದು. ಓಕೆ, ಹಾಗಾಗಿ ಇಲ್ಲಿ ಒಂದು ಕ್ಲೀನ್ ಲಿಕ್ವಿಡಿಟಿ ಸ್ವೀಪ್ನ ಅಗತ್ಯ ಕೂಡ ಇತ್ತು. ಓಕೆ, ಅಂದರೆ ದೊಡ್ಡ ಪ್ಲೇಯರ್ಸಿಗೆ. ಓಕೆ, ಈಗ ನನ್ನ ಕತೆ ಎಂತ ಅಂದರೆ, ಒಂದು ಸ್ವೀಪ್ ಆದ ನಂತರ ಒಂದು ಡೌನ್ ಸೈಡ್ ಕೂಡ ಕೊಡಲಿಲ್ಲ ಮಾರ್ಕೆಟ್. ಓಕೆ, ಒಂದು ಅಪ್ ಸೈಡ್ ಮೊಮೆಂಟಮಲ್ಲಿ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕೊಟ್ಟಿದೆ. ಕರೆಂಟ್ ಕಂಡೀಷನ್ ಪ್ರಕಾರ ಇದೊಂದು ಲೆವೆಲ್ ಕೂಡ ಉಂಟು ನಮಗೆ. ಓಕೆ, ಯಾಕಂದರೆ ಇಲ್ಲಿ ನೋಡ್ಬೋದು, ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಮಲ್ಟಿಪಲ್ ಟಚ್ ಪಾಯಿಂಟ್. ಓಕೆ, ಮತ್ತೆ ಇಲ್ಲಿಂದ ಒಂದು ರಿಜೆಕ್ಷನ್ ಕೂಡ ಕೊಡ್ತಾ ಉಂಟು ಕರೆಂಟ್ ಕಂಡೀಷನ್ ಪ್ರಕಾರ. ಓಕೆ, ಸೊ ಈಗ ನಾವು ಜಾಗ್ರತೆಯಿಂದ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಒಂದು ಮಾರ್ಕೆಟ್ ಈ ಲೆವೆಲಿಂದ ಒಂದು ರಿಜೆಕ್ಷನ್ ಕೂಡ ಕೊಡ್ತಾ ಉಂಟು. ಅದರ ನಂತರ ಇನ್ನೊಂದು ಇಂಪಾರ್ಟೆಂಟ್ ಎಂತಂದರೆ, ಪ್ರೀವಿಯಸ್ ಲೋ ಇದು. ಓಕೆ, ಕರೆಂಟ್ ಪ್ರೀವಿಯಸ್ ಲೋ ಇದು. ಓಕೆ, ಸೊ ಇನ್ ಕೇಸ್ ಮಾರ್ಕೆಟಿಗೆ ಒಂದು ಪ್ರಾಪರ್ ಆಗಿ ಒಂದು ಡೌನ್ ಸೈಡ್ ಕೊಡೋದಂತಾದರೆ ಆ್ಯಕ್ಚುಲ್ ಆಗಿ ಈ ಲೆವೆಲ್ ಬ್ರೇಕ್ ಆಗಬೇಕು. ಓಕೆ, ಈ ನನ್ನ ಸ್ಟ್ರಾಟಜಿ ಪ್ರಕಾರ ಆಗ ಮಾತ್ರ ನಾವೊಂದು ಸ್ಟ್ರಾಂಗ್ ಡೌನ್ ಸೈಡ್ ತೊಗೊಳ್ಬೋದು. ಇನ್ ಕೇಸ್ 30 ಮಿನಿಟ್ಸಲ್ಲಿ ಒಂದು ಸ್ವಿಂಗ್ ಚೇಂಜ್ ಆದರೆ, ಚೇಂಜ್ ಅಂದರೆ ಇದು ಹೈಯರ್ ಹೈ ಆಗಿದೆ ಅಲ್ವಾ, ಮತ್ತೆ ಟ್ರೆಂಡ್ ಚೇಂಜ್ ಆಗಬೇಕು ಪ್ರಾಪರಾಗಿ. ಹೀಗೆ ಟ್ರೆಂಡ್ ಚೇಂಜ್ ಆಗಿ ಒಂದು ಮೊಮೆಂಟಮ್ ಕೊಟ್ಟರೆ ಒಂದು ಪ್ಲ್ಯಾನ್ ಮಾಡಬಹುದು. ಆಗ ನಾನು ಪ್ಲ್ಯಾನ್ ಮಾಡ್ತೇನೆ. ಓಕೆ, ಸೊ ಹಾಗಾಗಿ ಕರೆಂಟ್ ಕಂಡೀಷನ್ ಇಷ್ಟೇ, ಈ ಲೆವೆಲಿಂದ ಒಂದು ರಿಜೆಕ್ಷನ್. ಓಕೆ, ಮತ್ತೆ ಒಂದು ಪ್ರಾಪರಾಗಿ ಸೆಲ್ಲರ್ ಕೂಡ ಕಂಟ್ರೋಲ್ ತಗೊಳ್ಬೇಕು. ಓಕೆ, ನಿನ್ನೆ ನಾನು ಅಂತ ಕಲಿತೆ ಅಂದರೆ, ಬೇಸಿಕಲಿ ಒಂದು ಲೆವೆಲ್ ಮಾರ್ಕ್ ಮಾಡಿದ ನಂತರ ಅರ್ಜೆಂಟಾಗಿ ಜಂಪ್ ಆಗಬಾರ್ದು, ಲಿಕ್ವಿಡಿಟಿ ಕೂಡ ನೋಡಬೇಕು, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನೋಡೋದಾದರೆ ಈಗ ಕರೆಂಟ್ ಸಿಚುವೇಶನ್ ಪ್ರಕಾರ ಮಲ್ಟಿಪಲ್ ವಿಕ್ಸ್ ಕೂಡ ಉಂಟು, ರಿಜೆಕ್ಷನ್ ಕೂಡ ತಗೊಳ್ತಾ ಉಂಟು, ಆದರೆ ಇನ್ನೂ ಕೂಡ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಓಕೆ, ಹೇಗೆ ಟ್ರೆಂಡ್ ಚೇಂಜ್ ಆಗ್ತದೆ ಅಂತ. ಓಕೆ, ಸೊ ನೋಡ್ಬೋದು ತುಂಬ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಉಂಟು ಮಾರ್ಕೆಟ್. ಹಾಗಾಗಿ ನಾವು ವೆಯ್ಟ್ ಮಾಡಬೇಕು. ಓಕೆ, ಹೇಗೆ ಒಂದು ಟ್ರೆಂಡ್ ಚೇಂಜ್ ಅಥವಾ ಹೇಗೆ ಈ ಝೋನಲ್ಲಿ ರಿಯಾಕ್ಟ್ ಆಗ್ತದೆ, ಈ ಝೋನಲ್ಲಿ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ಅದು ನಾವು ಕ್ಲಿಯರ್ ಆಗಿ ವೆಯ್ಟ್ ಮಾಡಿ ನೋಡಬೇಕು. ಓಕೆ, ಆಗನೇ ನಮಗೆ ಕ್ಲಾರಿಟಿ ಸಿಗ್ತದೆ. ಓಕೆ, ಸೊ ನೋಡುವ ಹೇಗೆ ಮೊಮೆಂಟಮ್ ಕೊಡ್ತದೆ ಅಂತ, ಅದರ ಪ್ರಕಾರ ನಾವು ಪ್ಲ್ಯಾನನ್ನು ಮಾಡ್ತೇನೆ. ಓಕೆ, ಈಗ ನಾನೊಂದು ಟ್ರೇಡ್ ತೊಗೊಂಡಿದ್ದೇನೆ, ಅದು ಫಂಡೆಡ್ ಸ್ಕ್ವೇರಲ್ಲಿ. ಸೊ ಬೇಸಿಕಲಿ ಫಂಡೆಡ್ ಸ್ಕ್ವೇರ್ MT5 ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತದೆ. ಸೊ ಹಾಗಾಗಿ ನಾನು ಮೊಬೈಲಲ್ಲಿ ಅದು MT5 ಯೂಸ್ ಮಾಡ್ತಿದ್ದೇನೆ, ಡೆಸ್ಕ್ಟಾಪಲ್ಲಿ ಅಲ್ಲ.
ಸೊ ಆದರೆ ಟ್ರೇಡ್ ತೊಗೊಂಡದ್ದು ಯಾವುದಂದ್ರೆ ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಮಲ್ಟಿಪಲ್ ರಿಜೆಕ್ಷನ್ ಇತ್ತು. ಓಕೆ, ಮಲ್ಟಿಪಲ್ ರಿಜೆಕ್ಷನ್ ಇದ್ದ ಕಾರಣ ಟೈಮ್ ಫ್ರೇಮಲ್ಲಿ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ಎಂಟ್ರಿ ತೊಗೊಳ್ತೇನಲ್ವಾ, ಅಲ್ಲಿ ಒಂದು ಟ್ರೇಡ್ ಫಾರ್ಮ್ ಆಗಿದೆ. ಓಕೆ, ಸೊ ಟ್ರೇಡ್ ಫಾರ್ಮ್ ಆಗಿದೆ ಅಂದರೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ರಿಜೆಕ್ಷನ್ ಇದ್ದ ಕಾರಣ ಒಂದು ಕ್ವಿಕ್ ಆಗಿ ಇಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೇನೆ. ಪ್ರಾಬ್ಲಮ್ ಎಂತ ಆಯ್ತಂದರೆ ಸ್ಟಾಪ್ ಲಾಸ್ ನಂದು ಇದರ ಮೇಲೆ ಇಟ್ಕೊಂಡಿದ್ದೇನೆ, ಹಾಗಾಗಿ ನಂದು ಟಾರ್ಗೆಟ್ ಆಲ್ಮೋಸ್ಟ್ ಇಲ್ಲಿ ತನಕ ಇಟ್ಕೊಂಡಿದ್ದೇನೆ. ಓಕೆ, ಸೊ ಹಾಗಾಗಿ ಒಂದು ಕ್ವಿಕ್ ಆಗಿ ರಿವರ್ಸಲ್ ಕೂಡ ಬಂದಿದೆ. ರಿವರ್ಸಲ್ ಯಾಕೆ ಬಂದಿದೆ ಅಂದರೆ ಇಲ್ಲಿ ಒಂದು ಮಲ್ಟಿಪಲ್ ಟೈಮ್ಸ್ ಒಂದು ಕ್ಯಾಂಡಲ್ ರಿಜೆಕ್ಷನ್ ತಗೊಳ್ತಾ ಉಂಟು. ಓಕೆ, ಸೊ ಟ್ರೆಂಡ್ ಯೂಶಲಿ ಡೌನ್ ಸೈಡಲ್ಲಿ ಉಂಟು. ಓಕೆ, ಆದರೆ ಒಂದು ರಿಸ್ಕ್ ತಗೊಂಡಿದ್ದಾನೆ. ಯಾಕೆ ಅಂದರೆ ಒಂದು ಡೌನ್ ಸೈಡ್ ಮೊಮೆಂಟಮ್ ಒಂದು ಸ್ಟಾರ್ಟ್ ಆಗಿದೆ. ಓಕೆ, ಆದರೆ ಅದೇ ಸಣ್ಣದೊಂದು ಟ್ರೇಡ್ ಅಂತ ಹೇಳ್ಬೋದು, ಸಣ್ಣ ರಿಸ್ಕ್ ಇದು, ಆಲ್ಮೋಸ್ಟ್ $20 ಇದು. ಓಕೆ, ನೋಡುವ ಹೇಗಾಗ್ತದೆ ಅಂತ. ಮೇ ಬಿ ಇಲ್ಲಿ ಒಂದು ಈಗ ಟೈಮ್ ಪಾಸ್ ಮಾಡಿ ಒಂದು ಲಿಕ್ವಿಡಿಟಿ ಸ್ವೀಪ್ ಮಾಡೋ ಚಾನ್ಸಸ್ ಕೂಡ ಹೈ ಉಂಟಂತ ಅನಿಸ್ತಾ ಉಂಟು. ಯಾಕಂದರೆ ಇಲ್ಲಿ ನೋಡ್ಬೋದು ಮಲ್ಟಿಪಲ್ ಟೈಮ್ಸ್ ಒಂದು ರಿಜೆಕ್ಷನ್ ತಗೊಳ್ತಾ ಉಂಟು. ಓಕೆ, ಇಲ್ಲಿ ನೋಡ್ಬೋದು ಮಲ್ಟಿಪಲ್ ಟೈಮ್ ಒಂದು ರಿಜೆಕ್ಷನ್ ತಗೊಳ್ತಾ ಉಂಟು. ಹಾಗಾಗಿ ನಾನೆಂತ ಮಾಡಿದ್ದೇನೆ ಅಂದರೆ ಆಲ್ರೆಡಿ ಇದರ ಮೇಲೆ ಹಿಡ್ಕೊಂಡಿದ್ದೇನೆ. ಓಕೆ, ಸ್ಟಾಪ್ ಲಾಸ್. ಮತ್ತು ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಮೇ ಬಿ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಓಕೆ, ಸೊ ಸ್ವಲ್ಪ ಅರ್ಜೆಂಟ್ ಆಯಿತು ಕೂಡ ಅಂತ ಅನಿಸ್ತಾ ಉಂಟು ಟ್ರೇಡ್ ತೊಗೊಳ್ಳಿಕ್ಕೆ ನಾನು ಹೋದದ್ದು. ಓಕೆ, ಸ್ವಲ್ಪ ವೆಯ್ಟ್ ಮಾಡ್ಬೋದಿತ್ತು, ಮತ್ತೆ ಗೊತ್ತಿಲ್ಲ ಯಾಕೆ ಎಂತ ಆಗ್ತಾ ಅಂತ. ಓಕೆ, ಯೂಶ್ವಲಿ ಒಂದು ಸೈಡ್ ವೈಸ್ ಮೊಮೆಂಟಮ್ಮೇ ಕಾಣ್ತಾ ಉಂಟಂಗೆ ಆದಷ್ಟು. ಓಕೆ, ನಿಮಗೆ ನಾನು ಅಪ್ಡೇಟ್ ಕೊಡ್ತೇನೆ ಎಂತ ಆಗ್ತಾ ಉಂಟಂತ ಇದ್ರದ್ದು. ಓಕೆ, ಪ್ರೀವಿಯಸ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯಿತು. ನನ್ನ ನಸೀಬ್ ನೋಡಿ, ವ್ಯೂ ಎಲ್ಲ ಪ್ರಾಪರ್ ಇತ್ತು. ಓಕೆ, ನಂದು ಡೌನ್ ಸೈಡ್ ವ್ಯೂ ಇತ್ತು, ಸೆಲ್ ಟ್ರೇಡ್ ಕೂಡ ಇತ್ತು. ಓಕೆ, ಆದರೆ ಪ್ರಾಬ್ಲಮ್ ಎಂತ ಆಯ್ತಂದರೆ ಇಲ್ಲಿ ಒಂದು ಸಣ್ಣದೊಂದು ವಿಕ್ಕಿಂದ ನನ್ನ ಸ್ಟಾಪ್ ಲಾಸ್ ಹಂಟ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಝೂಮ್ ಕೂಡ ಮಾಡ್ತೇನೆ ನಾನು. ಓಕೆ, ಇಲ್ಲಿ ನೋಡಿ, ಇದರ ಮೇಲೆ ಸ್ಟಾಪ್ ಲಾಸ್ ಇತ್ತು ನಂದು. ಓಕೆ, ಸೊ ಒಂದು ಸ್ಟಾಪ್ ಲಾಸ್ ಇಲ್ಲಿ ಇದ್ದರಿಂದ ಇದು ವಿಕ್ ಬಂದು ಅದು ಸ್ಟಾಪ್ ಲಾಸ್ ಹಂಟ್ ಮಾಡಿ ಡೌನ್ ಸೈಡ್ ಹೋಗಿದೆ. ಎಷ್ಟು ದೊಡ್ಡ ಟ್ರೇಡ್ ಮಿಸ್ ಆಯ್ತು ನೋಡಿ. ಕರೆಕ್ಟಾಗಿ ನಾನು 1:2 ಇದರ ಕೆಳಗೇನೆ ಹಾಕೊಂಡಿದ್ದೆ, 1:2. ಓಕೆ, ಇಲ್ಲಿ ತನಕ ಇತ್ತು ಆಲ್ಮೋಸ್ಟ್. ಕೆಲವೊಮ್ಮೆ ಅದೇ ಅಂತ ಹೇಳ್ತಾರೆ, ನಸೀಬ್ ಅಂತ ಕೂಡ ಹೇಳ್ಬೋದು. ನಸೀಬ್ ಕೂಡ ಇರಬೇಕು, ಅಥವಾ ಒಂದು ಪ್ರಾಪರ್ ಆಗಿ ತೊಂದರೆ ಇಲ್ಲ. ಆದರೆ ನಂದು ರಿಗ್ರೆಟ್ ಅಂತ ಇಲ್ಲ. ರಿಗ್ರೆಟ್ ಅಂದರೆ ಇದು ಸಣ್ಣ ವಿಕ್ಕಿಂದ ಒಂದು ಸ್ಟಾಪ್ ಲಾಸ್ ಹಂಟಾಗಿ ಒಂದು ಕೆಳಗೆ ಹೋಯ್ತಲ್ಲ ಅಂತ ಅಷ್ಟೇ. ಮತ್ತು ಅದು ಬಿಟ್ಟರೆ ವ್ಯೂ ಪ್ರಾಪರ್ ಇತ್ತು ನಂದು. ಅಂದರೆ ನಾನು ಎಂತ ಪ್ರೆಡಿಕ್ಟ್ ಮಾಡಿದಲ್ಲ, ಡೌನ್ ಸೈಡ್ ವ್ಯೂ ಇರ್ತದೆ ಅಂತ ಪ್ರಾಬಬಿಲಿಟಿ ಪ್ರಕಾರ, ಅದು ಪ್ರಾಪರ್ ಇತ್ತು. ಓಕೆ, ಆದರೆ ಒಂದು ಲಿಕ್ವಿಡಿಟಿ ಸ್ವೀಪ್ ಅಂತ ಹೇಳ್ಬೋದು ಇಲ್ಲಿ, ಮಲ್ಟಿಪಲ್ ವಿಕ್ಸ್ ಇದ್ದ ಕಾರಣ. ಓಕೆ, ಸೊ ತೊಂದರೆ ಇಲ್ಲ, ಎಂತ ಮಾಡೋದು ಈಗ. ನೋಡುವ, ಇನ್ನು ಒಳ್ಳೆ ಯಾವುದಾದ್ರು ಟ್ರೇಡ್ ಇದ್ದರೆ ಪ್ಲ್ಯಾನ್ ಮಾಡ್ತೇನೆ ನಾನು. ಓಕೆ, ಸೊ ಮೇ ಬಿ ಇದೊಂದು ಪುಲ್ ಬ್ಯಾಕ್ ಕೊಟ್ಟು ಇಲ್ಲಿ ಮೇಲೆ ಬಂದರೆ ಒಂದು ಪ್ಲ್ಯಾನ್ ಮಾಡ್ತೇನೆ ನಾನು. ಓಕೆ, ಸೊ ಇದು ರೆಫರೆನ್ಸ್ ಇಟ್ಕೊಂಡು ನಾನು ಟ್ರೇಡ್ ತೊಗೊಂಡಿದ್ದೆ. ಓಕೆ, ಅದು ಪ್ರಾಪರ್ ಎನ್ಗಲ್ಫ್ ಕೂಡ ಆಗಿತ್ತು. ಓಕೆ, ಮತ್ತೆ ನೋಡೋದಾದರೆ ಒಂದು 15 ಮಿನಿಟ್ಸಲ್ಲಿ ಕೂಡ ಒಂದು ರಿಜೆಕ್ಷನ್ ಕೂಡ ಇತ್ತು. ಓಕೆ, ಹಾಗಾಗಿ ನಾನು ಇದು ಟ್ರೇಡ್ ತೊಗೊಂಡಿದ್ದು. ಓಕೆ, ಸೊ ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಓಕೆ, ಇನ್ನೊಂದು ಟ್ರೇಡ್ ತೊಗೊಂಡಿದ್ದೆ ನಾನು ನಿನ್ನೆ. ಅದು ಯಾವಾಗ ಅಂದರೆ ಆಲ್ಮೋಸ್ಟ್ ಒಂದು 10 ಗಂಟೆಗೆ. ಓಕೆ, ಸೊ ಲಾಜಿಕ್ ಸಿಂಪಲ್ ಇತ್ತು ನಂದು. ಓಕೆ, ಇಲ್ಲಿದೊಂದು 4 hours ರೆಸಿಸ್ಟೆನ್ಸ್ ಇತ್ತು. ರೆಸಿಸ್ಟೆನ್ಸಲ್ಲಿ ಆ್ಯಕ್ಚುಲಿ ಪ್ರೈಸ್ ರಿಜೆಕ್ಷನ್ ತೊಗೊಳ್ತಾ ಇತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು, ಇದು ರೆಸಿಸ್ಟೆನ್ಸ್ ನಾನು ಮಧ್ಯಾಹ್ನ ಮಾರ್ಕ್ ಮಾಡಿದ್ದೆ ಅಲ್ವಾ, ಮಧ್ಯಾಹ್ನ ಮಾರ್ಕ್ ಮಾಡಿದ್ದೆ ಲೆವೆಲ್. ಓಕೆ, 30 ಮಿನಿಟ್ಸಲ್ಲಿ ನನಗೆ ಆ್ಯಕ್ಚುಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಕಾಣಿತ್ತು. ನನಗೆ ಮತ್ತೆ ಅನಿಸಿತ್ತು ಒಂದು ಡೌನ್ ಸೈಡ್ ಬರುವ ಚಾನ್ಸಸ್ ಉಂಟಂತ. ಆದರೆ ಇದು ಆ್ಯಕ್ಚುಲಿ ಕೌಂಟರ್ ಟ್ರೆಂಡ್ ಟ್ರೇಡ್, ಸ್ವಲ್ಪ ರಿಸ್ಕಿ ಟ್ರೇಡ್ ಇತ್ತು ಆ್ಯಕ್ಚುಲಿ. ಆದರೆ ಕೂಡ ನಂದು ಸೆಕೆಂಡ್ ಫಂಡೆಡ್ ಸ್ಕಾಡಲ್ಲಿ ತಗೊಂಡೆ ನಂತರ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕಂಡೀಷನ್ ಕೂಡ ಸ್ಟ್ರಾಂಗ್ ಆಗಿ ಒಂದು ರಿಜೆಕ್ಷನ್ ಇತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು. ಹಾಗಾಗಿ ಒಂದು ಸಣ್ಣ ಲೆವೆಲ್ ಮಾರ್ಕ್ ಮಾಡಿದ್ದೆ. ಓಕೆ, ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿತ್ತು ಸಣ್ಣ ಮಟ್ಟದ್ದು. ಓಕೆ, 5 ಮಿನಿಟ್ಸಲ್ಲಿ ಎಂಟರ್ ಆದೆ. ಓಕೆ, ಪ್ರಾಪರ್ 1:2 ಕೂಡ ನನಗೆ ಸಿಕ್ಕಿತ್ತು. ಓಕೆ, ಸೊ ಇದರ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಅದಾದ ನಂತರ ಯಾವುದೇ ಟ್ರೇಡ್ಸ್ ತಗೊಳ್ಳಿಲ್ಲ ನಾನು, ಕಂಪ್ಲೀಟಾಗಿ ಬಂದ್ ಮಾಡಿ ಕೂತ್ಕೊಂಡೆ. ಓಕೆ, ಸೊ ಆದರೆ
ಒಂದೆಂತ ಅಂದರೆ ಎರಡು ಕೂಡ ನಂದು ವ್ಯೂ ರೈಟ್ ಇತ್ತು. ಓಕೆ, ಇದು ಸ್ವಲ್ಪ ಎ ಪ್ಲಸ್ ಟೈಪ್ ಟ್ರೇಡ್ ಅಂತಾನೆ ಹೇಳೋದಿಲ್ಲ. ಓಕೆ, ಮೀಡಿಯೋಕಾರ್ ಕೈಂಡ್ ಆಫ್ ಅ ಟ್ರೇಡ್ ಇದು. ಯಾಕಂದರೆ ಕೌಂಟರ್ ಟ್ರೆಂಡಲ್ಲಿ ಒಂದು ಟ್ರೇಡ್ ತಗೊಳ್ಳೋದು ತುಂಬ ರಿಸ್ಕಿ. ಓಕೆ, ಆದರೆ ಕೂಡ ಆ, ಆದಷ್ಟು ಇದು ಈ ಟೈಪ್ ಟ್ರೇಡ್ ಆ್ಯಕ್ಚುಲಿ ಆದಷ್ಟು ಅವಾಯ್ಡ್ ಮಾಡ್ತೇನೆ ನಾನು ಫ್ಯೂಚರಲ್ಲಿ. ಆದರೆ ಇದು ಟ್ರೇಡ್ ನೋಡ್ಬೋದು ನೀವು, ನಿನ್ನೆ ತಗೊಂಡದ್ದು ನಾನು. ಆ್ಯಕ್ಚುಲಿ ಇದು ಒಳ್ಳೆ ಟ್ರೇಡ್ ಇತ್ತು ಆ್ಯಕ್ಚುಲಿ. ಓಕೆ, ಸೊ ಆದರೆ ಸ್ವಲ್ಪ ನನ್ನದು ಸ್ಟಾಪ್ ಲಾಸ್ ಸ್ವಲ್ಪ ಡೀಪ್ ಆಗಿದ್ರೆ ಒಳ್ಳೆ ಒಳ್ಳೆ ಟಾರ್ಗೆಟನ್ನು ನಾನು ತಗೊಳ್ಬೋದಿತ್ತು. ಓಕೆ, ತೊಂದರೆ ಇಲ್ಲ, ಅದು ಕೂಡ ಒಳ್ಳೆ ಲರ್ನಿಂಗ್ ಕೂಡ. ಓಕೆ, ಓಕೆ, ನಾನು ನಿಮಗೆ ಕ್ವಿಕ್ ಆಗಿ ತೋರಿಸ್ತೇನೆ ನನ್ನದು ಕರೆಂಟ್ ಆಗಿ ಫಂಡೆಡ್ ಅಕೌಂಟ್ ಸ್ಟೇಟಸ್ ಎಂತ ಅಂತ. 5114 ಇದರಲ್ಲಿ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ ನಾನು. ಓಕೆ, ಇದು ಆ್ಯಕ್ಚುಲಿ ಇದ್ದ ಹಾಗೇನೆ ಉಂಟು. ಮೊನ್ನೆ ಸೋಮವಾರ ಲಾಸ್ ಆದ ನಂತರ ಮತ್ತೆ ನಾನು ಯಾವುದೋ ಟ್ರೇಡ್ಸ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಓಕೆ, ಆದರೆ ನನಗೆ ಇನ್ನೂ 23% ಆಲ್ರೆಡಿ ಅಚೀವ್ ಮಾಡಿದ್ದೇನೆ. ಇನ್ನೂ ನನಗೆ ಆಲ್ಮೋಸ್ಟ್ 386 ತನಕ ಗೋಲ್ ಉಂಟು. ಓಕೆ, ಇದರಲ್ಲಿ ನನಗೆ ಕ್ಲಿಯರ್ ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಯಾವುದೇ ಟ್ರೇಡ್ಸ್ ಇಲ್ಲ, ಇದೆಲ್ಲ ಹಳೆದ ಟ್ರೇಡ್ಸ್. ಓಕೆ, ಸೊ ಶಾರ್ಟ್ ಫಂಡೆಡಲ್ಲಿ ನಾನೊಂದು ಟ್ರೇಡ್ ತೊಗೊಂಡಿದ್ದೆ. ಓಕೆ, ಅದು ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು $34 21st. ಓಕೆ, ಹಾಂ, $34 ಯಾಕಂದರೆ ಆಲ್ರೆಡಿ ನಾನು ಮೈನಸಲ್ಲಿ ಕೂಡ ಇದ್ದೆ. ಓಕೆ, ಸೊ ನಿಮಗೆ ಟ್ರೇಡ್ ತೋರಿಸ್ತೇನೆ ಕೂಡ. ಓಕೆ, ಸೊ ಇಲ್ಲಿ ನೋಡ್ಬೋದು $58 ಅಷ್ಟು ನಂದು ನಿನ್ನೆದೊಂದು ಟ್ರೇಡಲ್ಲಿ ಟಾರ್ಗೆಟ್ ಅಚೀವ್ ಆಗಿತ್ತು. ಓಕೆ, ಸೊ ಕರೆಂಟಾಗಿ ನನ್ನದು ಫಂಡೆಡ್ ಅಕೌಂಟ್ ಸ್ಟೇಟಸ್ $5337. ಓಕೆ, ಇದರಲ್ಲಿ ಕೂಡ ಎಷ್ಟು $450 ಅಷ್ಟು ಅಚೀವ್ ಮಾಡಬೇಕು. ಓಕೆ, ನಿಮಿಷ, ಮ್ಯಾಕ್ಸ್. ಓಕೆ, ಹಾಂ, $450 ನಂದು ಆ್ಯಕ್ಚುಲಿ ಟಾರ್ಗೆಟ್ ಇಲ್ಲಿ. ಓಕೆ, ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ ಇನ್ನು ಬರುವ ದಿನದಲ್ಲಿ. ಓಕೆ, ಇದಾಗಿತ್ತು ಇವತ್ತಿನ ಡೈಲಿ ಅನಾಲಿಸಿಸ್. ಮತ್ತು ನಿಮಗೆ ನಾನು ಲೈವ್ ಆಗಿ ತೋರಿಸಿದ್ದೇನೆ ಫಂಡೆಡ್ ಅಕೌಂಟ್. ಯೂಶಲಿ ಯಾರು ತೋರಿಸೋದಿಲ್ಲ ಹಾಗೆ. ಓಕೆ, ಇನ್ನು ಕ್ಲಿಯರ್ ಆಗಿ ನನ್ನದು ಜರ್ನಿಯನ್ನು ಶೇರ್ ಮಾಡ್ತೇನೆ. ಓಕೆ, ಸೊ ಇಷ್ಟಾದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಎಂತಾದರೆ ಇದ್ದರೆ ನಿಮ್ಮ ಅಭಿಪ್ರಾಯ ಇದ್ದರೆ ಶೇರ್ ಮಾಡಿ. ಓಕೆ, ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಟ್ರೇಡ್ ಸೇಫ್. ಬಾಯ್. ಓಕೆ, ನಾನು ನಿಮಗೆ ಕ್ವಿಕ್ ಆಗಿ ತೋರಿಸ್ತೇನೆ ನನ್ನದು ಕರೆಂಟ್ ಆಗಿ ಫಂಡೆಡ್ ಅಕೌಂಟ್ ಸ್ಟೇಟಸ್ ಎಂತ ಅಂತ. 5114 ಇದರಲ್ಲಿ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ ನಾನು. ಓಕೆ, ಇದು ಆ್ಯಕ್ಚುಲಿ ಇದ್ದ ಹಾಗೇನೆ ಉಂಟು. ಮೊನ್ನೆ ಸೋಮವಾರ ಲಾಸ್ ಆದ ನಂತರ ಮತ್ತೆ ನಾನು ಯಾವುದೋ ಟ್ರೇಡ್ಸ್ ತಗೊಳ್ಳಿಕ್ಕೆ ಹೋಗಲಿಲ್ಲ. ಓಕೆ, ಆದರೆ ನನಗೆ ಇನ್ನೂ 23% ಆಲ್ರೆಡಿ ಅಚೀವ್ ಮಾಡಿದ್ದೇನೆ. ಇನ್ನೂ ನನಗೆ ಆಲ್ಮೋಸ್ಟ್ 386 ತನಕ ಗೋಲ್ ಉಂಟು. ಓಕೆ, ಇದರಲ್ಲಿ ನನಗೆ ಕ್ಲಿಯರ್ ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಯಾವುದೇ ಟ್ರೇಡ್ಸ್ ಇಲ್ಲ, ಇದೆಲ್ಲ ಹಳೆದ ಟ್ರೇಡ್ಸ್. ಓಕೆ, ಸೊ ಶಾರ್ಟ್ ಫಂಡೆಡಲ್ಲಿ ನಾನೊಂದು ಟ್ರೇಡ್ ತೊಗೊಂಡಿದ್ದೆ. ಓಕೆ, ಅದು ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು $34 21st. ಓಕೆ, ಹಾಂ, $34 ಯಾಕಂದರೆ ಆಲ್ರೆಡಿ ನಾನು ಮೈನಸಲ್ಲಿ ಕೂಡ ಇದ್ದೆ. ಓಕೆ, ಸೊ ನಿಮಗೆ ಟ್ರೇಡ್ ತೋರಿಸ್ತೇನೆ ಕೂಡ. ಓಕೆ, ಸೊ ಇಲ್ಲಿ ನೋಡ್ಬೋದು $58 ಅಷ್ಟು ನಂದು ನಿನ್ನೆದೊಂದು ಟ್ರೇಡಲ್ಲಿ ಟಾರ್ಗೆಟ್ ಅಚೀವ್ ಆಗಿತ್ತು. ಓಕೆ, ಸೊ ಕರೆಂಟಾಗಿ ನನ್ನದು ಫಂಡೆಡ್ ಅಕೌಂಟ್ ಸ್ಟೇಟಸ್ $5337. ಓಕೆ, ಇದರಲ್ಲಿ ಕೂಡ ಎಷ್ಟು $450 ಅಷ್ಟು ಅಚೀವ್ ಮಾಡಬೇಕು. ಓಕೆ, ನಿಮಿಷ, ಮ್ಯಾಕ್ಸ್. ಓಕೆ, ಹಾಂ, $450 ನಂದು ಆ್ಯಕ್ಚುಲಿ ಟಾರ್ಗೆಟ್ ಇಲ್ಲಿ. ಓಕೆ, ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ ಇನ್ನು ಬರುವ ದಿನದಲ್ಲಿ. ಓಕೆ, ಇದಾಗಿತ್ತು ಇವತ್ತಿನ ಡೈಲಿ ಅನಾಲಿಸಿಸ್. ಮತ್ತು ನಿಮಗೆ ನಾನು ಲೈವ್ ಆಗಿ ತೋರಿಸಿದ್ದೇನೆ ಫಂಡೆಡ್ ಅಕೌಂಟ್. ಯೂಶಲಿ ಯಾರು ತೋರಿಸೋದಿಲ್ಲ ಹಾಗೆ. ಓಕೆ, ಇನ್ನು ಕ್ಲಿಯರ್ ಆಗಿ ನನ್ನದು ಜರ್ನಿಯನ್ನು ಶೇರ್ ಮಾಡ್ತೇನೆ. ಓಕೆ, ಸೊ ಇಷ್ಟಾದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಎಂತಾದರೆ ಇದ್ದರೆ ನಿಮ್ಮ ಅಭಿಪ್ರಾಯ ಇದ್ದರೆ ಶೇರ್ ಮಾಡಿ. ಓಕೆ, ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಟ್ರೇಡ್ ಸೇಫ್. ಬಾಯ್.